ಹಾಸನದಲ್ಲಿ ಇಂಥ ಒಂದು ದುರಂತ ನಡೆದಿದೆ. ಇದಕ್ಕೆ ಸ್ವತಃ ದೇವೇಗೌಡರು ಕೂಡ ಅಂದರೆ ಸ್ಪಂದಿಸಿದ್ದಾರೆ. 1 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ದೇವೇಗೌಡರು 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ದೇವೇಗೌಡರು 1 ಲಕ್ಷ ಪರಿಹಾರವನ್ನ ನೀಡಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಮೃತ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಮೃತಪಟ್ಟವರು ನನ್ನೂರಿನವರು, ನನ್ನ ತಾಯಿಯ ಊರಿನವರು. ಅವರ ಸಾವು ಬಹಳ ನೋವು ತಂದಿದೆ ಅಂತ ದೇವೇಗೌಡರು ಭಾವುಕರಾಗಿದ್ದಾರೆ. ಹಾಸನದಲ್ಲಿ ಗಾಯಾಳು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎಚ್.ಡಿ. ದೇವೇಗೌಡರು. ಸರ್ಕಾರ 10 ಲಕ್ಷ ಪರಿಹಾರ ಕೊಡುವಂತೆ ಎಚ್.ಡಿ. ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಎಚ್.ಡಿ. ದೇವೇಗೌಡರು ಸ್ವತಃ ಗಾಯಾಳು ಆಸ್ಪತ್ರೆಗೆ ಹೋಗಿ ಗಾಯಾಳುವಿನ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಪಕ್ಕದಲ್ಲಿ ಶಾಸಕರಿದ್ದಾರೆ, ಎಚ್.ಕೆ. ಕುಮಾರಸ್ವಾಮಿ ಅವರಿದ್ದಾರೆ, ಗಮನಿಸಬಹುದು. ಆಲ್ಮೋಸ್ಟ್ ಜೆ.ಡಿ.ಎಸ್ ನಾಯಕರೆಲ್ಲ ದೇವೇಗೌಡರಿಗೆ ಸಾಥ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಜೊತೆಗೆ ನನ್ನ ಊರಿನವರು, ನನ್ನ ತಾಯಿಯ ಊರಿನವರು, ಇವರೆಲ್ಲರೂ ಹಿಂಗಾಗಿದ್ದಕ್ಕೆ ನನಗೆ ಭಾಳ ನೋವಾಗ್ತಾ ಇದೆ. ಮತ್ತೆ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ದೇವೇಗೌಡರು 1 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮೃತಪಟ್ಟವರೆಲ್ಲರೂ ಕೂಡ ನನ್ನ ಊರಿನವರು, ನನ್ನ ತಾಯಿಯ ಊರಿನವರು. ಅವರ ಸಾವು ನನಗೆ ಬಹಳಷ್ಟು ನೋವನ್ನು ತಂದಿದೆ. ಈ ರೀತಿಯಾಗಿ ಭಾವುಕರಾಗಿದ್ದಾರೆ ದೇವೇಗೌಡರು. ಹಾಸನದಲ್ಲಿ ಅವರು ಗಾಯಗೊಂಡವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಈ 93ನೇ ವಯಸ್ಸಿನಲ್ಲಿ ನಾ ಇಲ್ಲಿಗೆ ಬಂದಿದ್ದೀನಿ, ಚರ್ಚೆ ಮಾಡಿದ್ದೇನೆ. ನಮ್ದು ಒಂದು ಸಣ್ಣ ರಾಜಕೀಯ ಪಕ್ಷ. ಮೇಜರ್ ಆಗಿ ಪೆಟ್ಟು ಬಿದ್ದಿರ್ತಕ್ಕಂಥವ್ರು 8 ಜನ ಇದ್ದಾರೆ. ಆಸ್ಪತ್ರೆ ಡಾಕ್ಟರ್ಸ್ ಚರ್ಚೆ ಮಾಡಿದ್ದೇನೆ. ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ನೀವೇನು ಕೊಡಬೇಕಾಗ್ತಿಲ್ಲ ಸರ್, ಪ್ರತಿಯೊಂದು ನಾವೇ ಮಾಡ್ತೀವಿ. ವೆರಿ ಪ್ಲೇನ್. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟು ಬಿದ್ದವರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟಿಗೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟು ಬಿದ್ದವರಿಗೆ 15,000 ರೂಪಾಯಿ. ಆ ರೀತಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಒಳಗೆ ಪೇಷಂಟ್ಸ್ಗಳಿಗೆ ಒಟ್ಟು 3,05,000 ರೂಪಾಯಿ ಆಗುತ್ತೆ. ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು ಡಾಕ್ಟರ್ ಮುಖ್ಯ ಅಲ್ಲಿ, ಏಕೆಂದರೆ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನಮಗೆ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೆ ಇಬ್ಬರು 3 ಜನ ಹೋಗ್ತಾರೆ. ಮಾಡಿ ಅಂತ ಹೇಳಿದ್ದೀನಿ. ಈ 93ನೇ ವಯಸ್ಸಿನಲ್ಲಿ ನಾ ಇಲ್ಲಿಗೆ ಬಂದಿದ್ದೆ.